ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರೇಮಿಗಳ ದಿನಾಚರಣೆಯ ಹಿನ್ನೆಲೆ ಕೆಂಪು ಗುಲಾಬಿಗೆ ಭಾರಿ ಬೇಡಿಕೆ ಬಂದಿದೆ. ವ್ಯಾಲೆಂಟೈನ್ಸ್ ಡೇ ಸಮೀಪಿಸ್ತಾ ಇದ್ದಂತೆ ಹೂವಿನ ಮಾರುಕಟ್ಟೆಯಲ್ಲಿ ಚಟುವಟಿಕೆಗಳು ಹೆಚ್ಚಾಗಿದೆ. ಸಾಮಾನ್ಯವಾಗಿ 10 ರೂಪಾಯಿಗೆ ಸಿಗ್ತಾ ಇದ್ದಂತಹ ರೆಡ್ ರೋಸ್ ಇದೀಗ 30 ರಿಂದ 40 ರೂಪಾಯಿಯವರೆಗೆ ಮಾರಾಟವಾಗ್ತಾ ಇದೆ. ನಿನ್ನೆ ಒಂದೇ ದಿನ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಹೂಗಳು ಮಾರಾಟವಾಗಿದೆ. ಕಳೆದ 2 ವಾರಗಳಲ್ಲಿ ಒಟ್ಟು 3 ಕೋಟಿಗೂ ಅಧಿಕ ಹೂಗಳ ವಹಿವಾಟು ನಡೆದಿದ್ದು ರೈತರು ಹಾಗೆ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಸಿಕ್ಕಿದೆ. ದೆಹಲಿಯೊಂದಿಗೆ ತಮಿಳುನಾಡು, ಮಲೇಷ್ಯಾ ಮತ್ತು ಇಂಡೋನೇಷ್ಯಾ ಸೇರಿದಂತೆ ವಿವಿಧ ರಾಜ್ಯಗಳು ಮತ್ತು ದೇಶಗಳಿಗೂ ಕೂಡ ಹೂಗಳ ರಫ್ತಿನ ಸಂಖ್ಯೆ ಹೆಚ್ಚಾಗಿದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಹೂವಿನ ಮಾರಾಟ ಆಗ್ತಾ ಇದೆ ಅಂತ ಹೇಳಿ. ಒಂದೇ ದಿನಕ್ಕೆ 10 ಲಕ್ಷಕ್ಕೂ ಹೆಚ್ಚು ಹೂವಿನ ಮಾರಾಟ ಮಾಡಲಾಗಿದೆ. ರೈತರು ವ್ಯಾಪಾರಿಗಳಿಗೂ ಕೂಡ 100 ಕೋಟಿ ಲಾಭ ಆಗಿದೆ. ಅಂದರೆ ವ್ಯಾಲೆಂಟೈನ್ಸ್ ಡೇ ಸಮೀಪಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಮಾರುಕಟ್ಟೆಗೆ ಹೋಗ್ತಾ ಇದ್ದಾರೆ. ಹೂಗಳನ್ನು ಖರೀದಿ ಮಾಡುವಂಥ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. ದೆಹಲಿಯೊಂದಿಗೆ ತಮಿಳುನಾಡು, ಮಲೇಷ್ಯಾ ಹಾಗೆ ಇಂಡೋನೇಷ್ಯಾ ಸೇರಿದಂತೆ ವಿವಿಧ ರಾಜ್ಯಗಳು ಮತ್ತು ದೇಶಗಳಿಗೂ ಕೂಡ ಹೂವುಗಳು ರಫ್ತು ಆಗ್ತಾ ಇದೆ. ಕೆಂಪು ಗುಲಾಬಿಗೆ ಈ ರೀತಿಯಾಗಿ ಭಾರಿ ಡಿಮ್ಯಾಂಡ್ ಇದೆ. ಹೂವಿನ ಮಾರುಕಟ್ಟೆಯಲ್ಲೂ ಕೂಡ ಇದೇ ರೀತಿಯಾದಂಥ ಚಟುವಟಿಕೆ ಇದೆ. ಗಮನಿಸ್ತಾ ಇರ್ಬೋದು, ಸಾಕಷ್ಟು ಜನ ಆ ಮಾರುಕಟ್ಟೆಯಲ್ಲಿ ಹೂವು ಖರೀದಿಗೆ ಮುನ್ನುಗ್ಗಿದ್ದಾರೆ. ಕಳೆದ 2 ವಾರಗಳಲ್ಲಿಯೇ ಒಟ್ಟು 3 ಕೋಟಿಗೂ ಅಧಿಕ ಹೂಗಳ ವಹಿವಾಟು ನಡೆದಿದ್ದು ರೈತರು ಹಾಗೆ ವ್ಯಾಪಾರಿಗಳ ಮುಖದಲ್ಲಿಯೂ ಕೂಡ ಸಂತೋಷ ಮೂಡಿದೆ. ಉತ್ತಮವಾದಂತಹ ಲಾಭ ವ್ಯಾಪಾರಿಗಳಿಗೆ ಸಿಗ್ತಾ ಇದೆ.